ತುಂಬ ಜನ ಹೇಳ್ತಾರೆ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇರೋದೇ ಜ್ಯೋತಿಷ್ಯದ ಮುಖಾಂತರ. ಇದರಲ್ಲಿ ಲಕ್ಷ್ಮಿನಲ್ಲಿ ಕೂರಿಸೋದು ಚರದಲ್ಲಿ ಕೂರಿಸೋಣ, ಸ್ಥಿರದಲ್ಲಿ ಕೂರಿಸೋಣ, ದ್ವಿಸ್ವಭಾವದಲ್ಲಿ ಕೂರಿಸೋಣ. ಇಲ್ಲಿ ನಮ್ಮ ಲಕ್ಷ್ಮಿ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಲಗ್ನನ ಇದರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದು ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ವೃಷಭ ಲಗ್ನ ಯಾವಾಗಲೂ ಮಧ್ಯರಾತ್ರಿ ಬರ್ತದೆ, ಅದು ನಾವು ತೊಗೊಳಕ್ಕಾಗಲ್ಲ. ಬೆಳಗ್ಗೆ ಪ್ರಾತಃ ಕಾಲವನ್ನು ತೊಗೋಬೋದು. ಸಿಂಹ ಲಗ್ನದಲ್ಲಿ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರವಾಗಿ ಉಳಿಲಿ ಅನ್ನೋ ಒಂದು ಪ್ರಕೃತಿಯಲ್ಲಿ ಬೇಡಿಕೆ. ಪೂಜೆನೇ ನಮಗೆ ದುಡ್ಡು ಕೊಡುತ್ತೆ ಅಂತಂದರೆ ಅದು ತಪ್ಪು. ಆವಾಗ ಎಲ್ಲರೂ ಮಾಡಿಬಿಡ್ತಾರೆ, ಪ್ರಪಂಚದಲ್ಲಿರೋರು ಎಲ್ಲರೂ ಮಾಡಿಬಿಡ್ತಾರೆ. ಅದಲ್ಲ, ವೃಶ್ಚಿಕ ಲಗ್ನದಲ್ಲೊಂದಿದೆ. 1 ಗಂಟೆ 19 ನಿಮಿಷದಿಂದ ಹಿಡಿದು 3 ಗಂಟೆ 33 ನಿಮಿಷದವರೆಗೂ ಒಂದು ಸಮಯ ಇದೆ. ಆಸ್ತಿಗಳಲ್ಲಿ ಚರಾಸ್ತಿ, ಸ್ಥಿರಾಸ್ತಿ ನಮ್ಮ ಜಾತಕದಿಂದನೇ ಇವೆಲ್ಲ ಉದ್ಭವ ಆಗಿರೋದು. ಸ್ವಲ್ಪ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ವರ್ಕಿಂಗ್ ವುಮೆನ್ ಇರ್ತಕ್ಕಂಥವ್ರಿಗೆ, ಮನೆಯಲ್ಲಿ ವ್ರತ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಟೈಮ್ ಈಸ್ 7:29 PM, ಸಂಜೆ 7:29 PM ಇಂದ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಸನಾತನ ಧರ್ಮದಲ್ಲಿರುವಂಥ ಒಂದು ಶ್ರೇಷ್ಠ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಪೂಜೆ ಮಾಡ್ತೀವಿ, ವ್ರತಾಚರಣೆ ಎಲ್ಲವೂ ಇರುತ್ತೆ. ಆದರೆ ಬಹಳಷ್ಟು ಮಂದಿಗೆ ಈ ಪೂಜೆಯನ್ನು ಯಾವಾಗ ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲ್ಲ. ಬೆಳಗ್ಗೆ ಮಾಡಬಹುದಾ, ಮಧ್ಯಾಹ್ನ ಮಾಡಬಹುದಾ, ಸಂಜೆ ಮಾಡಬಹುದಾ, ಅಥವಾ ಯಾವಾಗ ಮಾಡಿದರೂ ನಡೆಯುತ್ತಾ ದಿನ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಗುರುಜಿ, ಹಾಗಾಗಿ ವರಮಹಾಲಕ್ಷ್ಮಿ ದಿವಸ ಪೂಜೆ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಸಮಯ ಅನ್ನುವಂಥದ್ದು ಇದೆಯಾ? ಆ್ಯಂಡ್ ಇದ್ರೆ ಯಾಕೆ ಅಂತ? ಖಂಡಿತ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಬ್ಬ ಜೊತೆಲೇ ಹೋಗುತ್ತೆ. ತುಂಬ ಜನ ಹೇಳ್ತಾರೆ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇರೋದೇ ಜ್ಯೋತಿಷ್ಯದ ಮುಖಾಂತರ. 12 ರಾಶಿಗಳಿದ್ದಾವೆ. 12 ರಾಶಿನ 3 ಭಾಗ ಮಾಡಿದ್ರೆ 4 ರಾಶಿ ಆಗುತ್ತೆ. 12/3 ಅಂದರೆ 4 ಬರುತ್ತೆ. 4 ರಾಶಿಗಳನ್ನು ಒಂದು ಗುಂಪು ಮಾಡಿದ್ದಾರೆ, ಮತ್ತೊಂದು 4 ರಾಶಿಗಳನ್ನ ಇನ್ನೊಂದು ಗುಂಪು, ಮತ್ತೊಂದು 4ನ 3ನೇ ಗುಂಪು ಮಾಡಿದ್ದಾರೆ. ಮೊದಲನೇ ಗುಂಪನ್ನು ಚರರಾಶಿ ಅಂತ ಕರೀತಾರೆ. ಚರ ಅಂದರೆ ಮೂಮೆಂಟ್, ವಿಚ್ ಈಸ್ ಮೂವಬಲ್ ಅಂತ ಕರೀತಾರೆ. ಆಲ್ವೇಸ್ ಇಟ್ ಈಸ್ ಮೂವಿಂಗ್. ಮುಂದಿನ 4 ರಾಶಿಗಳನ್ನು ಸ್ಥಿರ ರಾಶಿಗಳು ಅಂತ ಕರೀತಿದ್ದಾರೆ. ಒಂದು ಕಡೆ ಫಿಕ್ಸ್ ಆಗಿರುತ್ತೆ. ಹಾಗೆ 3ನೇದು 4 ರಾಶಿಗಳು ದ್ವಿಸ್ವಭಾವ ಅಥವಾ ಮೂವಬಲ್ ಅಂತ ಕರೀತಿದ್ದಾರೆ. ಜೀವನದಲ್ಲಿ ಈ 3 ನಮ್ಗೆ ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಕೂಡ ನಮಗೆ ಆಸ್ತಿ ಆಗಲಿ, ವಾಹನ ಆಗಲಿ, ಒಡವೆ ಆಗಲಿ ಸ್ಥಿರವಾಗಿ ನಮ್ಮಲ್ಲಿರಬೇಕು. ಅದು ಸ್ಥಿರ ರಾಶಿಗಳಿಗೆ ಅನ್ವಯ ಆಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾನೇ ಇರಬೇಕು. ಇದೇ ನಮ್ಮ ಹೃದಯ ಡಬ 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 ಬಡ್ಕೋತಾನೆ ಇರಬೇಕು. ದಟ್ ಮೀನ್ಸ್ ವಿಚ್ ಈಸ್ ಮೂವಿಂಗ್, ಚರ. ಇನ್ನೊಂದು ಕೆಲವು ನಮಗೆ ನಿಂತು ಮತ್ತೆ ಬರಬೇಕು, ನಿಂತು ಮತ್ತೆ ಬರಬೇಕು, ಅದು ಪ್ರಕೃತಿ. ಫಾರ್ ಎಕ್ಸಾಂಪಲ್ ಮಳೆ ಹೊಸದಾಗಿ ಬಂತು, ಉಪಯೋಗಿಸ್ತಾ ಇದ್ದೀವಿ, ಮತ್ತು ನದಿಗೆ ಹೋಗುತ್ತೆ, ಸ್ವಲ್ಪ ದಿವಸ ಮಳೆ ಇರಲ್ಲ, ಮತ್ತೆ ಬರುತ್ತೆ, ಮತ್ತು ಹಾಗೆ ಚಳಿಗಾಲ ಬರುತ್ತೆ, ಬೇಸಿಗೆಗಾಲ ಬರುತ್ತೆ. ನಮ್ಮ ಮೈಗೆ ಬೇಕಾಗಿರ್ತಕ್ಕಂಥ ಆಗಾಗ ಬರ್ತಕ್ಕಂಥ ಒಂದು ಪ್ರಕೃತಿಯ ವಿಕೋಪದಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದು ದ್ವಿಸ್ವಭಾವ ವಿಚಾರಗಳು 4ನೇ ರಾಶಿಯಲ್ಲಿ ಬರುತ್ತೆ. ಇದರಲ್ಲಿ ಲಕ್ಷ್ಮಿನಲ್ಲಿ ಕೂರಿಸೋದು ಚರದಲ್ಲಿ ಕೂರಿಸೋಣ, ಸ್ಥಿರದಲ್ಲಿ ಕೂರಿಸೋಣ, ದ್ವಿಸ್ವಭಾವದಲ್ಲಿ ಕೂರಿಸೋಣ. ಬಿಸ್ನೆಸ್ಸಲ್ಲವ್ರಿಗೆ ಚರ ಓಡ್ತಾ ಇರಬೇಕು, ದುಡ್ಡು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಇನ್ನು ವ್ಯಾಪಾರ ವಹಿವಾಟು ವಿಚಾರದಲ್ಲಿ, 2ನೇ ವಿಚಾರದಲ್ಲಿ ಇಲ್ಲಿ ಇದು ಯಾವಾಗಲೂ ಮೂಮೆಂಟು. ಇದು ಸ್ವಲ್ಪ ದಿವಸ ಇರುತ್ತೆ, ಸ್ವಲ್ಪ ದಿವಸ ಹೋಗುತ್ತೆ. ಅಂದರೆ ನಾವು ತೊಗೊಂಡೋಗಿರ್ತೀವಿ 100 ರೂಪಾಯಿ, ಬಾರ್ಗೇನ್ ಮಾಡ್ತೀವಿ, 80 ರೂಪಾಯಿ ಕೊಟ್ಟರೆ 20 ರೂಪಾಯಿ ಉಳೀತು, ಇದು ದ್ವಿಸ್ವಭಾವಕ್ಕೆ ಬರುತ್ತೆ. ಇನ್ನು ನಮ್ಮಲ್ಲೇ ಹೆಚ್ಚಾಗಿ ಉಳಿದಾಗ ನಾವು ಹೆಚ್ಚು ಖರ್ಚು ಮಾಡೋಕ್ಕೆ ಮುಂದಿನ ಒಂದು ಫ್ಯೂಚರ್ಗೆ ಸ್ಥಿರ ಅಂತ ಬರುತ್ತೆ. ಈ 12 ರಾಶಿಗಳಲ್ಲಿ 4 ರಾಶಿ ಯಾವ್ಯಾವುದು ಅಂದರೆ ಮೇಷ, ಕರ್ಕಾಟಕ, ತುಲಾ, ಮಕರ. ಈ 4 ಚರ ರಾಶಿಗಳು.
ಮೂಮೆಂಟ್ ರಾಶಿಗಳು ಮೂಮೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೆಟ್ ಆಫ್ ರಾಶಿಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಲ್ಲಿ ನಮ್ಮ ಲಕ್ಷ್ಮೀ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಲಗ್ನನ ಇದರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದು ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ಇನ್ನು ಮಿಕ್ಕ ದ್ವಿಸ್ವಭಾವ ಆಗಿರ್ತಕ್ಕಂಥ ಮಿಥುನ, ಕನ್ಯಾ, ಧನುರ್, ಮೀನನ ಕನ್ಸಿಡರ್ ಮಾಡಲ್ಲ. ಈ ಮಧ್ಯಭಾಗದನ್ನು ಆ ದಿನದಲ್ಲಿ ಈ ರಾಶಿ ಯಾವಾಗ ಬರುತ್ತೋ ಅದನ್ನೇ ಲಕ್ಷ್ಮೀ ಹಬ್ಬಕ್ಕೆ ತಗೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಯಾವ್ಯಾವುದು ವೃಷಭ ಲಗ್ನದಲ್ಲಿ ಲಕ್ಷ್ಮೀನ ಕೂರಿಸ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ವ್ರತ ಮಾಡ್ತಕ್ಕಂಥದ್ದು ವೃಷಭ ಲಗ್ನದಲ್ಲಿ. ಎರಡನೇದು ಅದು ಬಿಟ್ಟರೆ ಸಿಂಹ ಲಗ್ನದಲ್ಲಿ. ಮೂರನೇದು ಬಂದುಬಿಟ್ಟು ನಮಗೆ ವೃಷಭ ಲಗ್ನದಲ್ಲಿ, ಇದು ಯಾವುದರಲ್ಲಿ ವೃಶ್ಚಿಕ ಲಗ್ನದಲ್ಲಿ. ಅದಾದಮೇಲೆ ಕೊನೆಯದು ಕುಂಭ ಲಗ್ನದಲ್ಲಿ. ಈ 4 ಲಗ್ನಗಳಲ್ಲಿ ಮಾತ್ರ ನಾವು ಅನ್ವಯಿಸುತ್ತೆ. ಹಾಗಿದ್ರೆ ಈ ಶುಕ್ರವಾರ ಯಾವಾಗ ಮಾಡಬೇಕು ಗುರುಗಳೇ ಅಂತ ಕೇಳಿದಾಗ, ನಮಗೆ ವೃಷಭ ಲಗ್ನ ಯಾವಾಗಲೂ ಮಧ್ಯರಾತ್ರಿ ಬರ್ತದೆ, ಅದು ನಾವು ತೊಗೊಳಕ್ಕಾಗಲ್ಲ. ಬೆಳಗ್ಗೆ ಪ್ರಾತಃ ಕಾಲವನ್ನು ತೊಗೋಬೋದು ಸಿಂಹಲಗ್ನದಲ್ಲಿ. ಸಿಂಹಲಗ್ನದ ಸಮಯ ಹೇಳ್ತೀನಿ. 6:56 ಆದ ನಂತರ ಬೆಳಗಿನ ಜಾವ 9:02 ಸಿಂಹಲಗ್ನ ಬರುತ್ತೆ. ಅಷ್ಟರೊಳಗಡೆ ನೀವು ಸ್ಥಾಪನೆ, ಲಕ್ಷ್ಮೀ ಸ್ಥಾಪನೆ, ಕಳಶ ಸ್ಥಾಪನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಷೋಡಶೋಪಚಾರಗಳು, ಅದಾದ ನಂತರ ಬೇಕಾಗಿರ್ತಕ್ಕಂಥ ನೈವೇದ್ಯಗಳು ಎಲ್ಲ ಮಾಡಿ ಮಹಾಮಂಗಳಾರತಿಯನ್ನು 9:02 ಮುಗಿಬೇಕು. ಅಂದರೆ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರವಾಗಿ ಉಳಿಲಿ ಅನ್ನೋ ಒಂದು ಪ್ರಕೃತಿಯಲ್ಲಿ ಬೇಡಿಕೆ ನಮ್ಮ ಪೂಜೆನೇ ನಮಗೆ ದುಡ್ಡು ಕೊಡುತ್ತೆ ಅಂತಂದರೆ ಅದು ತಪ್ಪು. ಆವಾಗ ಎಲ್ಲರೂ ಮಾಡಿಬಿಡ್ತಾರೆ, ಪ್ರಪಂಚದಲ್ಲಿರೋರು ಎಲ್ಲರೂ ಮಾಡಿಬಿಡ್ತಾರೆ. ಅದಲ್ಲ, ಒಂದು ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಒಂದು ಬೇಡಿಕೆ, ಒಂದು ಸಾಂಕೇತಿಕ ಅಂತ ಕರಿತೀವಿ, ಒಂದು ಇಂಡಿಕೇಶನ್. ಈಗ ನಾವು ಮಳೆ ಬರ್ಬೋದು ಅಂತ ಹೇಳಿ ಛತ್ರಿನ ರಿಪೇರಿ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಇವೆಲ್ಲ ಆ ಸಮಯಕ್ಕೆ. ನೆಕ್ಸ್ಟ್ ಅದು ಬಿಟ್ಟರೆ ಇನ್ಯಾವ್ದು ಸಿಗುತ್ತೆ ಸರ್ ನಮಗೆ ಗುರುಗಳೇ ಅಂತಂದಾಗ, ಮಧ್ಯಾಹ್ನ ವೃಶ್ಚಿಕ ಲಗ್ನದಲ್ಲೊಂದಿದೆ. 1:19 ಹಿಡಿದು 3:33 ಒಂದು ಸಮಯ ಇದೆ. ಇದನ್ನಾರು ಆಯ್ಕೆ ಮಾಡ್ಕೋಬೋದು. ಇದೂ ಆಗಿಲ್ಲ, ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ಯಾಕಂದರೆ ಲಕ್ಷ್ಮೀ ವಿಚಾರ, ಕಳಶದ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನಾನು ಸಜೆಸ್ಟ್ ಮಾಡೋದು ಸಂಜೆ. ಬೆಳಿಗ್ಗೆ 75%, 100% ನಾನು ಸಂಜೆ ಸಜೆಸ್ಟ್ ಮಾಡ್ತೀನಿ. ಆದರೆ ಸಂಜೆ ಆಗಲ್ಲ. ಎಲ್ಲರೂ ಹೆಣ್ಮಕ್ಳು ರೇಷ್ಮೆ ಸೀರೆ ಹಾಕ್ಕೊಂಡು ಅವ್ರ ಮನೆಗೆ ಇದಕ್ಕೆ ಕುಂಕುಮಕ್ಕೆ ಹೋಗೋದು, ಇವ್ರಿಗೆ ಅದಕ್ಕೆ ಸಾಮಾನ್ಯವೆಲ್ಲ ಗೊತ್ತೇ ಇರತಕ್ಕಂಥದ್ದು. ಸೊ ಅದು ಒಂಥರ ಡ್ರೆಸ್ಸಿಂಗ್ ಟೈಮ್, ಅದು ನಾವು ಪೂಜೆ ಟೈಮ್ ಅಂತ ಹೇಳಲ್ಲ. ಆದರೂ ಕೂಡ ಸ್ವಲ್ಪ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ವರ್ಕಿಂಗ್ ವುಮೆನ್ ಇರ್ತಕ್ಕಂಥವ್ರಿಗೆ, ಮನೇಲಿ ವ್ರತ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಟೈಮ್ ಈಸ್ 7:29 PM, ಸಂಜೆ 7:29 PM ಇಂದ 9:06 ರಾತ್ರಿ. ಇದು ಭಾಳ ವಿಶೇಷ. ಇದು ಕುಂಭ ಲಗ್ನ ಬರ್ತಕ್ಕಂಥ ಸಮಯ, ಕುಂಭ ಲಗ್ನ. ಸೊ ಈ 3 ಲಗ್ನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ 3 ಲಗ್ನದಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿಕೊಂಡು ಈ ಒಂದು ಲಕ್ಷ್ಮೀ ಹಬ್ಬನ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಇಟ್ ಈಸ್ ಎ ಅಪ್ಲಿಕೇಶನ್ ಟು ದಿ ಯೂನಿವರ್ಸ್ ದಟ್ ಫಿಕ್ಸೆಡ್ ಈವೆಂಟ್ಸ್ ನಡೆಯುತ್ತೆ. ಯಾವುದಾದ್ರು ಫಿಕ್ಸೆಡ್ಡು? ಸೂರ್ಯ ಫಿಕ್ಸು, ಚಂದ್ರ ಫಿಕ್ಸು, ಭೂಮಿ ಫಿಕ್ಸು. ಯಾವುದು ಚರದಲ್ಲಿದೆ ಅಂತಂದರೆ ಭೂಮಿ ಚರದಲ್ಲಿದೆ, ಚಂದ್ರ ಚರದಲ್ಲಿದೆ. ಸೂರ್ಯ ಫಿಕ್ಸ್ ಅಲ್ವಾ, ಅದು ಸ್ಥಿರ. ಭೂಮಿ ಸುತ್ತುತ್ತಾ ಇದೆ, ಅದು ಚರ. ಚಂದ್ರನೂ ಕೂಡ ಚಲಿಸ್ತಾ ಇದೆ, ಅದು ಚರ. ಈ ದ್ವಿಸ್ವಭಾವ ಅಂತಂದರೆ ನಾವೇನೆ. ಒಂದು ದಿವಸ ಮಲಗಿರ್ತೀವಿ, ಒಂದು ದಿವಸ ಎದ್ದಿರ್ತೀವಿ, ಒಂದು ದಿವಸ ಸುಮ್ಮ ಕೂತಿರ್ತೀವಿ, ಒಂದು ದಿವಸ ಓಡಾಡ್ತೀವಿ. ಸೊ ಪ್ರಕೃತಿ ಚರ ಮತ್ತು ಸ್ಥಿರದಲ್ಲೇ ನಿಂತಿದೆ. ಅದಕ್ಕೆ ನಾವು ಆಸ್ತಿಗಳಲ್ಲಿ ಚರಾಸ್ತಿ, ಸ್ಥಿರಾಸ್ತಿ ಕರೆಕ್ಟಲ್ಲಿ ಕೇಳಿರ್ತೀವಲ್ಲ. ನಮ್ಮ ಜಾತಕದಿಂದನೇ ಇವೆಲ್ಲ ಉದ್ಭವ ಆಗಿರೋದು. ಎಲ್ಲ ಹಬ್ಬಗಳಿಗೆ ಜ್ಯೋತಿಷ್ಯ ಸಂಬಂಧ ಇರತಕ್ಕಂಥದ್ದು. ಹಾಗೆ ಸಾಕಷ್ಟು ಜನ ನಮ್ಮ ಜ್ಯೋತಿಷ್ಯ ಕಲಿಯೋಕ್ಕೆ ಇಷ್ಟಪಟ್ಟಿದ್ದೀರಾ. ಹಾಗೆ ಈ ಒಂದು ಆಗಸ್ಟ್ 11 ಭಾನುವಾರ ನಂತರ ಸೋಮವಾರ ಬರ್ತಕ್ಕಂಥದ್ದು ಮೊದಲ ದಿವಸದ ತರಗತಿ. 11 ಗಂಟೆಗೆ ಒಂದು ತರಗತಿ ಇದೆ, ಸಂಜೆ 7:00 ಒಂದು ತರಗತಿ ಇದೆ. 1.5 ಗಂಟೆ ಕಾಲ 15 ದಿವಸದ ಕಾಲ ಜ್ಯೋತಿಷ್ಯ ಹೇಳ್ಕೊಡ್ತೀನಿ. ಕುಟುಂಬ ಸಮೇತರಾಗಿ ಕಲೀರಿ. ಕೇವಲ 6,999 ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿ
ಅದೃಷ್ಟನ ಹೇಗೆ ನಾವು ಸರಿಪಡಿಸ್ಕೊಳ್ಳೋದು, ಕಷ್ಟಗಳನ್ನು ಹೇಗೆ ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ಆಗಸ್ಟ್ ಅನ್ನೋದು ಮಿಸ್ ಮಾಡಬೇಡಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಧನ್ಯವಾದಗಳು. ಎಸ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಿರೋ ಒಳ್ಳೆಯದು, ಪ್ರಶಸ್ತವಾದಂತಹ ಸಮಯ ಯಾವುದು ಅನ್ನುವಂಥದ್ದನ್ನು ಗುರೂಜಿ ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಗುರೂಜಿ ಹೇಳಿದ ಹಾಗೆ ಇದೇ 11ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ. ನಿಮಗೆ ಜ್ಯೋತಿಷದ ವಿಚಾರವಾಗಿ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ತರಗತಿಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಬಹುದು. ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.